ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಆಚರಿಸಿದ್ರು. ಯಲಬುರ್ಗಾ ನಗರದ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಕಾರ್ಯಕ್ರಮ ಉದ್ಘಾಟನೆ ಗೌರವಾನ್ವಿತ ರಂಗಸ್ವಾಮಿ ಜೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ನೆರವೇರಿಸಿದರು. ಕಾರ್ಮಿಕ ಜಿಲ್ಲಾ ಅಧ್ಯಕ್ಷರ ಗೈರು ಹಿನ್ನೆಲೆ ಅವರ ಅನುಪಸ್ಥಿತಿಯಲ್ಲಿ ಕುಮಾರಿ ನಿವೇದಿತಾ ಕಾರ್ಮಿಕ ನಿರೀಕ್ಷಕರು ಕುಷ್ಟಗಿ ವೃತ್ತ ಇವರು ವಹಿಸಿಕೊಂಡು ಮಾತನಾಡಿದರು. ಕಾರ್ಮಿಕ ದಿನಾಚರಣೆಯ ಶುಭಾಶಯ ತಿಳಿಸಿದರು. ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗಬೇಕಾದ ಸವಲತ್ತು ಹೇಗೆ ಪಡೆಯಬೇಕು, ಯಾವ ದಾಖಲಾತಿಯನ್ನ ಲಗಾಯಿಸಬೇಕು, ಆ ದಾಖಲೆ ಸರಿಯಾಗಿ ಇದೆಯಾ ಎಂದು ಪರಿಶೀಲಿಸಿ ನಿಮಗೆ ಏನೇ ತೊಂದರೆ ಇದ್ದಲ್ಲಿ ನೇರವಾಗಿ ಕಾರ್ಮಿಕ ಇಲಾಖೆಗೆ ಭೇಟಿ ಮಾಡಿ ಅಧಿಕಾರಿಗಳ ಗಮನಕ್ಕೆ ತನ್ನಿ ಅಥವಾ ಆಪ್ನಲ್ಲಿ ಮಾಹಿತಿ ಪಡೆಯಲು ಅವಕಾಶ ಇದೆ ಎಂದು ಸಂಪೂರ್ಣ ಮಾಹಿತಿಯನ್ನ ತಿಳಿಸಿದ್ರು ಮತ್ತು ಸರ್ಕಾರಿ ನಿಯೋಜಿತ ಹಿರಿಯ ವಕೀಲರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಾನ್ಯ ರಂಗಸ್ವಾಮಿ ಜೇರವರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟನೆಯನ್ನ ಮಾಡಿದ್ರು. ಅವರು ಕಾನೂನು ಅರಿವು ಮತ್ತು ನೆರವು ಕುರಿತು ಮಾತನಾಡಿ, ಕಾನೂನಿನ ಎಲ್ಲರೂ ಸಮಾನರು, ಎಲ್ಲರೂ ಒಂದೇ, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬೆಳೆಯಬೇಕು, ಎಲ್ಲರಿಗೂ ಉದ್ಯೋಗದ ಸಮಯ 8 ತಾಸು ಮಾತ್ರ ಇರೋದು. ಆದರೆ ಇನ್ನೋರಿಗೆ ತಾರತಮ್ಯ ನೀತಿ ಬದಲಾಗಿಲ್ಲ. ಇದನ್ನ ಪ್ರತಿಯೊಬ್ಬರು ಕಾನೂನು ಪಾಲನೆ ಮಾಡಬೇಕು, ಅಂದಾಗ ಮಾತ್ರ ಸಮಾನತೆ ಕಾಣಲು ಸಾಧ್ಯ ಎಂದು ಉತ್ತಮ ಫಲಕಾರಿ ಸಲಹೆ ನೀಡುವುದರೊಂದಿಗೆ ಎಲ್ಲ ಕಾರ್ಮಿಕರಿಗೂ ನ್ಯಾಯಯುತವಾಗಿ ಕಾನೂನು ಅಡಿಯಲ್ಲಿ ಅವರಿಗೆ ನ್ಯಾಯ ಸಿಗಬೇಕು. ನಮ್ಮ ರಾಜ್ಯದಲ್ಲಿ ಕಾರ್ಮಿಕರಿಗೆ ಗೌರವ ಸಿಗುವಂತೆ ಆಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೊಪ್ಪಳ ಕಾರ್ಮಿಕ ಜಿಲ್ಲಾ ಅಧ್ಯಕ್ಷರು ಶಶಿಧರ ಹೊಸಮನಿ, ತಾಲೂಕಾ ಅಧ್ಯಕ್ಷ ಪ್ರಕಾಶ್ ಉಂಗ್ರಾಣಿ, ಅಂತಪ್ಪ ಹಾಳಿಕೇರಿ, ತಾಲೂಕಾ ಅಧ್ಯಕ್ಷ ಯಲಬುರ್ಗಾ, ತಾಲೂಕಿನಾದ್ಯಂತ ನೂರಾರು ಕಾರ್ಮಿಕರು ಮತ್ತು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬ್ಯೂರೋ ರಿಪೋರ್ಟ್ ಸಿಆರ್ಡಿ ಪ್ರಜಾಪವರ್ ನ್ಯೂಸ್ ಯಲಬುರ್ಗಾ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗ ವಾಸ್ತವಿಕ ನುಡಿಯಲ್ಲಿ ಮದನಗೌಡ ಎಸ್ ಪಾಟೀಲ್ ಅವರು ಕಾರ್ಮಿಕರ ಪರಿಸ್ಥಿತಿ ಹೇಗಿತ್ತು ಅದರ ಹಿನ್ನೆಲೆಯನ್ನ ಅವರಿಗೆ ತಿಳಿಸಿದರು. ಇದು ಸ್ವತಂತ್ರ ಪೂರ್ವದಲ್ಲಿ ಇತ್ತು, ಬಾಂಡೆಡ್ ಲೇಬರ್ ಸಿಸ್ಟಮ್ ಅಂತ ಇತ್ತು ಮೊದಲು. ಸಂವಿಧಾನ ಬರೋಕ್ಕಿಂತ ಮೊದಲು ಬಾಂಡೆಡ್ ಲೇಬರ್ ಸಿಸ್ಟಮ್ ಅಂತ ಇತ್ತು. ಸಂವಿಧಾನ ಬಂದ್ಮೇಲೂ ಕೂಡ ಹಾಗೆ ಕಂಟಿನ್ಯೂ ಆಯ್ತು. ದುರದೃಷ್ಟಕ್ಕೆ ಸಂವಿಧಾನದಲ್ಲಿ ಈಗ ಫಸ್ಟ್ ಬಾಂಡೆಡ್ ಎಲ್ಲರೂ ಕೂಡ ಒಳ್ಳೆ ವಾತಾವರಣದಲ್ಲಿ ಜೀವನ ಮಾಡಬೇಕು, ಪ್ರತಿಯೊಬ್ಬರು ಕೂಡ ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರಬೇಕು, ಸಮಾನತೆ ಇರಬೇಕು, ಎಲ್ಲ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. 48 ಕಾನ್ಸ್ಟಿಟ್ಯೂಷನ್ ಬಂದ ನಂತರ ನಾನು ಹೇಳ್ತಾ ಇರೋದು 1970-71 ಇಸ್ವಿ ಇನ್ಸಿಡೆಂಟ್. ಅಲ್ಲಿಗೆ ಒಂದು 20 ವರ್ಷದ 25 ವರ್ಷದ ಗ್ಯಾಪ್ ಕಾನ್ಸ್ಟಿಟ್ಯೂಷನ್ ಬಂದ ನಂತರ ಕೂಡ ನಮ್ಮಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಅನ್ನೋದನ್ನ ಒಂದು ಇದು ಕಥೆ ಎಲ್ಲ ಇದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳ್ತಾ ಇದೆ. ಈಗ ಪ್ರತಿಯೊಂದು ಎಲ್ಲೋ ನಾವು ನೋಡ್ತಾ ಇರ್ತೀವಿ, ಕಟ್ಟಡ ಕಾರ್ಮಿಕರು ಇರ್ತಾರೆ, ಸೌಲಭ್ಯಗಳಿಂದ ವಂಚಿತರಾಗಿರ್ತಾರೆ. ಇದ್ರ ಬಗ್ಗೆ ನೀವು ನಮ್ಮ ಕಾರ್ಮಿಕ ಇಲಾಖೆಗೆ ನೀವು ಬಂದು ಭೇಟಿ ನೀಡಬೇಕು. ಅಥವಾ ನಿಮ್ ಭೇಟಿ ನೀಡಕ್ಕಾಗಿಲ್ಲ ಅಂದ್ರೆ ಕಾರ್ಮಿಕ ಸೇತು ಅಂತ ಆ್ಯಪ್ ಇದೆ, ಆ ಆ್ಯಪ್ ಅಲ್ಲಿ ನೀವ್ ಏನ್ ಮಾಡ್ಬೇಕು, ಪ್ರತಿಯೊಂದು ಸೌಲಭ್ಯದ ಏನಿದೆ ಸವಿವರವಾಗಿ ಪ್ರತಿಯೊಂದು ಕೊಟ್ಟಿದ್ದಾರೆ. ಜಸ್ಟ್ ಲಾಗಿನ್ ಆದಾಗ ಯಾವ್ಯಾವ್ದು ದಾಖಲೆಗಳೊಂದಿಗೆ ನಾವು ಇದನ್ನ ಅರ್ಜಿ ಏನ್ ಮಾಡ್ಬೇಕು, ಅಪ್ಲೈ ಮಾಡ್ಬೇಕಾಗ್ಲಿ, ಈಗ ಪ್ರತಿಯೊಂದು ಇದೆ. ಇನ್ನೊಂದು ಮರಣ ಅಪಘಾತ ಪರಿಹಾರ ಅಂತ ಇತ್ತು, ಮೊದಲು 5 lakhs ಇತ್ತು. ಇವಾಗ ರಸ್ತೆ ನಿರ್ಮಾಣ ಹಂತದಲ್ಲಿ ಅಪಘಾತ ಏನಾದ್ರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರೆ ಅಥವಾ ಆಕ್ಸಿಡೆಂಟಲ್ ಡೆತ್ ಆ ತರ ತೀರ್ಕೊಂಡ್ರೆ ಇವಾಗ 8 lakhs ಮಾಡಿದ್ದಾರೆ. ಹಾಗೂ 8 lakhs ಪ್ಲಸ್ ಅನುಗ್ರಹ ಮತ್ತು ಅಂತ್ಯಕ್ರಿಯೆ ವೆಚ್ಚ ಅಂತ ಅದು 1.50 ಟೋಟಲ್ ಆಗಿ 9.5 ಬರ್ತದೆ. 9.5 lakhs ಅಮೌಂಟ್ ಸಹ ಬರ್ತದೆ. ಸೊ ಇದನ್ನ ನೀವೇನು ಪ್ರತಿಯೊಬ್ಬ ಕಾರ್ಮಿಕರು ಏನ್ ಮಾಡ್ಕೋಬೇಕು, ಬರೀ ಮಧ್ಯವರ್ತಿಗಳಿಂದ ನೀವು ಯಾವ್ದೇ ತರ ಇದು ಮಾಡಬಹುದು, ಡೈರೆಕ್ಟ್ ಆಗಿ ನಮ್ಮ ಇಲಾಖೆಗೆ ಬಂದು ಸೌಲಭ್ಯ ಪಡ್ಕೋಬಹುದು. ಇನ್ನೊಂದು ಕಾರ್ಮಿಕ ಸೇವಾ ಕೇಂದ್ರ ಅಂತ ಕೊಪ್ಪಳದಲ್ಲಿದೆ. ನಿಮ್ಗೇನಾದ್ರೂ ಒಂದು ಅಪ್ಲಿಕೇಶನ್ ನೋಂದಣಿ ಅಥವಾ ನವೀಕರಣ ಅಥವಾ ಸ್ಕೀಮ್ಸ್ ಏನೋ ಒಂದು ಹಾಕ್ಬೇಕಾದ್ರೆ ನಿಮ್ಗೇನೋ ತೊಂದರೆ ಆಯ್ತು ಅಂದ್ರೆ ಅಲ್ಲೇ ನಮ್ಮ ಸಿಬ್ಬಂದಿಗಳು ಇರ್ತಾರೆ ಕಾರ್ಮಿಕ ಸೇವಾ ಕೇಂದ್ರದಿಂದ. ಅವ್ರ ಟೋಕನ್ ಪ್ರಕಾರ ನಿಮ್ಗೆ ಕಿಯೋಸ್ಕ್ ಅಂದ್ರೆ ಆಪ್ ಇಂದ ಏನ್ ಮಾಡ್ತಾರೆ, ಅವ್ರು ನಿಮ್ಗೆ ಒಂದು ಏನೋ ಅಪ್ಲೈ ಮಾಡ್ಬೇಕು, ಅಪ್ಲೈ ಅಂತ ಹೇಳ್ಕೊಡ್ತಾರೆ. ಏನಾದ್ರೂ ಅವ್ರು ಅಪ್ಲೈ ಮಾಡ್ಕೊಡ್ತಾರೆ. ಸೊ ಹೆಲ್ಮೆಟ್ ಬೇಕಾಗ್ತದೆ, ಹ್ಯಾಂಡ್ ಗ್ಲೌಸ್ ಬೇಕಾಗುತ್ತೆ, ಅಥವಾ ಮಾಸ್ಕ್ ಬೇಕಾಗುತ್ತೆ, ಅಥವಾ ಶೂಗಳು, ಅವ್ರಿಗೆ ಆಗ್ತಕ್ಕಂಥ ಬಟ್ಟೆ
ಇವನ್ನೆಲ್ಲ ಪ್ರೊವೈಡ್ ಮಾಡೋ ಸೇಫ್ಟಿ ಆಫ್ ದಿ